ಮತ್ತು ನೀವು ಹೋಗೋ ಬರೋರಿಗೆ ಎಷ್ಟು ಕಷ್ಟ ಕೊಟ್ಟರೆ ಹೆಂಗೆ? ಮೊದಲು ಈ ಪೊಲೀಸವ್ರಿಗೆ ಮಾಮೂಲು ಹೋಗುತ್ತೆ, ಮುನ್ಸಿಪಾಲ್ಟಿಯವ್ರಿಗೆ ಮಾಮೂಲು ಹೋಗುತ್ತೆ, ಅದೆಲ್ಲ ನಿಲ್ಲಿಸ್ಬೇಕು. ಈ ಕೃಷ್ಣ ಬೈರೇಗೌಡರು ಮಾಡಿದಾರಲ್ಲ, ಒಳ್ಳೇದು ಮಾಡಿದ್ದಾರೆ. ಇದು ತೆರವು ಮಾಡಿದ್ದಕ್ಕೂ ಒಳ್ಳೆಯದು. ಮೊದಲು ಪೊಲೀಸರಿಗೆ ಮತ್ತು BBMP ಅವ್ರಿಗೆ ಕಠಿಣ ಕ್ರಮ ತೊಗೊಳ್ಬೇಕು. ಇವ್ರಿಗೆಲ್ಲ ಮಾಮೂಲು ಹೋಗುತ್ತೆ ತಿಂಗಳ ಇಷ್ಟು ಹೇಳಿ ಬಯಸ್ತೀನಿ ನಾನು. ಅದಕ್ಕೆ ಅಂತ ಮುನ್ಸಿಪಾಲ್ಟಿಯವರು ಬೇರೆ ಕಡೆ ಒಂದು ಸ್ಥಳ ಮಾಡಿ ಅಲ್ಲಿ ಜಾಗ ಕೊಡ್ತಾರೆ ಅವ್ರಿಗೆ. ಹಿಂದೇನು ಇಲ್ಲೇ ಕೊಡ್ಬೇಕಂತ ನಾವು ಪಬ್ಲಿಕ್ ಎಲ್ಲಿ ಹೋಗ್ಬೇಕು? ವೈಟ್ ಫೀಲ್ಡ್ ಅಲ್ಲೇ ಮಾಡ್ಕೊಳ್ಳಿ, ಯಾಕೆ ಇಲ್ಲೇ ಬರ್ಬೇಕು ಅವರು? ಯಾಕೆ ಸಿಗುತ್ತೆ? ಇದೆಲ್ಲ ನೀವು ಮೊದಲು ಅನುವು ಮಾಡಿ ಕೊಟ್ಟಿದ್ರ, ಅವರೆಲ್ಲ ಎತ್ತಿಸಿದ್ರೆ ಯಾರೂ ಬರಲ್ಲ. ಇವೆಲ್ಲ ಕೊಡಬಾರ್ದು. ಇವರೆಲ್ಲ ಫುಟ್ಪಾತ್ ಅಂದ್ರೇನು? ರೋಡ್ ಮೇಲೆ ಹೋದರೆ ಯಾರು ಹೊಡ್ಕೊಂಡು ಹೋಗ್ತಾನೆ, ಫುಟ್ಪಾತಲ್ಲಿ ಯಾರು ಹೊಡ್ಕೊಂಡು ಹೋಗ್ತಾ, ಅದು ಜನರಿಗೆ ಮಾತ್ರ ನಡೆಯೋಕೆ ಮಾಡೋಕೆ ಇರೋದು, ವ್ಯಾಪಾರ ಮಾಡೋಕ್ಕಲ್ಲ ಅದು. ಮೊದಲು ಎಲ್ರಿಗಿಂತ ಮೊದಲು ಎಲ್ಲ ಆಗುತ್ತೆ. ಈ ಪೊಲೀಸವ್ರಿಗೆ ಮತ್ತು ಕಾರ್ಪೊರೇಷನ್ದವ್ರಿಗೆ ಮಾಮೂಲು ಕೊಡೋದು ನಿಲ್ಲಿಸಿ. ಮೇಲೆ ಅದಕ್ಕಿಂತ ಇಲ್ಲೇನಿಲ್ಲ ಮೇಡಮ್, ಅವಿನ್ಯ ರೋಡಲ್ಲಿ ಬನ್ನಿ ತೋರಿಸ್ತೀನಿ. ನಾವು ಅವಿನ್ಯ ರೋಡಲ್ಲಿ ನಾನು ಅಂಗಡಿ ಎಲ್ಲ ಪೂರ್ತಿ ಮಾರ್ಕೆಟ್ ಅವ್ರಿಗೂ ನಾ ಕೃಷ್ಣ ಬೈರೇಗೌಡವ್ರಿಗೆ ಇಷ್ಟೇ ಥ್ಯಾಂಕ್ಸ್ ಹೇಳ್ತೀನಿ. ಇದು ಮಾಡಿದ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಾ ಅವ್ರ ವಿರೋಧಿ ಅಲ್ಲ. ಎಲ್ಲ ಇದು ಪಬ್ಲಿಕ್ ಹೋಗೋ ಬರೋದಕ್ಕೆ ಕೆಲಸ ಆಗಬೇಕು. ಅದಕ್ಕಿಂತ ಬೆಸ್ಟು ಅವಿನ್ಯ ರೋಡಲ್ಲಿ ಅಕ್ವೈರ್ ಮಾಡಿದ್ದು ಅದು ನಿಲ್ಲಿಸಬೇಕು. ಮೈಸೂರು ಬ್ಯಾಂಕ್ ನೋಡಿ, ಅಲ್ಲೂ ಹಿಂಗೆ ಇದೆ, ಅದನ್ನು ಅಷ್ಟೇ ಬಯಸ್ತೀನಿ, ಅದು ನಿಲ್ಲಿಸ್ಬೇಕು ನೀವು. ಹೌದು ಬಸ್ ಹೌದು. ಇಲ್ಲ ಮೇಡಮ್, ಓಡಕ್ಕೆ ಎಲ್ಲಿ ದಾರಿ ಇದೆ ಮೇಡಮ್? ಓಡಕ್ಕೆ ದಾರಿನೇ ಇಲ್ಲ ಇವತ್ತು. ಫುಟ್ಪಾತ್ಗೆ ಆಗಿ ವ್ಯಾಪಾರಿಗಳಿಗೆ ಒಂದು ರೀತಿಯಲ್ಲಿ ಫುಟ್ಪಾತ್ ವ್ಯಾಪಾರಿಗಳಿಗೆ ಲಾಸ್ ಆಗಿದೆ. ಅದರದ್ದೇ ಜೀವನ ಮಾಡೋದು, ಅದರಲ್ಲೇ ಜೀವನ ಮಾಡ್ತಾ ಇದ್ರು, ಕಷ್ಟ ಆಗಿದೆ. ಬಟ್ ಸಾರ್ವಜನಿಕರು ತೊಂದರೆ ಆಗ್ತಾ ಇದೆಯಲ್ಲ ಮೇಡಮ್, ಅದೊಂದು ನೋಡಬೇಕು. ಅದರಲ್ಲಿ ಇನ್ನೊಂದು, ಇವತ್ತು ಫುಟ್ಪಾತ್ ವ್ಯಾಪಾರಿಗಳಲ್ಲಿ ನಮ್ಮ ಕನ್ನಡಿಗರು ಎಷ್ಟು ಜನ ಇದ್ದಾರೆ? 30% ಇದ್ದಾರೆ. ಇನ್ನು 70% ಒರಿಸ್ಸಾ, ಬಾಂಗ್ಲಾದೇಶ, ವೆಸ್ಟ್ ಬೆಂಗಾಲು, ಆ ಕಡೆಯಿಂದ ಉತ್ತರ ಭಾರತದಿಂದ ಬಂದು ಅವರು ಮಾಡ್ತಾ ಇದ್ದಾರೆ ಇಲ್ಲಿ ವ್ಯಾಪಾರ. ನಮ್ಮವರು 30% ಇದೆ, 70% ಅವರಿದ್ದಾರೆ. ನಮ್ಮವ್ರು ಎಲ್ಲಿ ಬದುಕ್ತಾ ಇದ್ದಾರೆ? ನಮ್ಮ ಕನ್ನಡದವರು ಯಾರು ಎಲ್ಲಿ ಎಷ್ಟು ಬದುಕ್ತಾ ಇದ್ದಾರೆ? 30% ಇದ್ದಾರೆ ಅಷ್ಟೇ. ಇವತ್ತು ಅವರೇ ತುಂಬಿಕೊಂಡಿದ್ದಾರೆ ಬಂದಿಲ್ಲಿ. ಫುಟ್ಪಾತ್ ವ್ಯಾಪಾರದಲ್ಲಿ ಜಾಸ್ತಿ ಅವರೇ ಇದ್ದಾರೆ ಇವತ್ತು. ಅದೊಂದು. ಆಮೇಲೆ ಇವಾಗ ಸಾರ್ವಜನಿಕವಾಗಿ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಓಡೋಕ್ಕೆ ದಾರಿ ಇಲ್ಲ, ಅದರಿಂದ ಆಕ್ಸಿಡೆಂಟ್ಗಳಾಗ್ತಾ ಇದ್ದಾರೆ. ಇವಾಗ ಫುಟ್ಪಾತಲ್ಲಿ ನಡೆಯೋಕ್ಕೆ ದಾರಿ ಇಲ್ಲ ಅಂದಾಗ ರೋಡಿಗೆ ಬರ್ತಾರೆ. ಆ ರೋಡಿಗೆ ಬಂದಾಗ ವೆಹಿಕಲ್ ಆಕ್ಸಿಡೆಂಟ್ಗಳಾಗ್ತವೆ. ಸುಮಾರು ಜನ ಇವಾಗ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ, ಇವಾಗ 1,000 ಜನ ಸತ್ತಿದ್ದಾರೆ ಅಂದರೆ ಅದರಲ್ಲಿ 300 ಜನ ಈ ವಾಕರ್ಸ್, ಪಾದಚಾರಿಗಳೇ ಜೀವ ಬಿಟ್ಟಿದ್ದಾರೆ. ಅದು ಆಮೇಲೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಆ ಆರ್ಡರ್ನ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ ಕೃಷ್ಣ ಬೈರೇಗೌಡರು. ಚೆನ್ನಾಗಿತ್ತು. ಕಷ್ಟ, ತುಂಬ ಕಷ್ಟ ಆಗ್ತಾ ಇತ್ತು, ತುಂಬ ಕಷ್ಟ ಆಯಿತು. ಈಗ ಫ್ರೀ ಇದೆ. ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ನಾವು. ಖಂಡಿತ ಆಗಬೇಕು. ಇನ್ನು ಕೆಲಸ ಇದೆ, ನಗರ ಕೆಲಸಗಳು ಇನ್ನೂ ತುಂಬ ಪೆಂಡಿಂಗ್ ಇದೆ. ಒಂದೊಂದೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಖಂಡಿತ ಮೇಡಮ್, ಖಂಡಿತ ತುಂಬ ಚೆನ್ನಾಗಿ. ಸಿಟಿ ಒಳ್ಳೆ ಅಭಿವೃದ್ಧಿ ಸಿಟಿ, ಗಾರ್ಡನ್ ಸಿಟಿ. ಫಸ್ಟ್ ಏನು ಗಾರ್ಡನ್ ಸಿಟಿ ಅಂತ ಇದ್ದೀವಿ, ಅದೇ ಥರ ಗಾರ್ಡನ್ ಸಿಟಿ ಅಭಿವೃದ್ಧಿ ಸಿಟಿ ಆಗುತ್ತೆ. ಖಂಡಿತ.